ನಮಸ್ಕಾರ. ಸೊ ಇವತ್ತು ನಾನೇನು ಮಾತಾಡೋ ಟಾಪಿಕ್ ಅಂದರೆ 8 ಅವರ್ಸ್ ಸ್ಲೀಪ್ ಇದ್ರೂ ಬಾಡಿಯಲ್ಲಿ ತುಂಬ ಸ್ಟ್ರೆಸ್ ಆಗ್ತಾಯಿದೆ, ತುಂಬ ಟಯರ್ಡ್ ಆ್ಯಂಡ್ ಫಟೀಗ್ ಫೀಲ್ ಆಗ್ತಾಯಿದೆ ಅಂತ ಬಂದಲ್ಲಿ ನಾವು ಯಾವ ವಿಷಯದ ಬಗ್ಗೆ ಗಮನ ಕೊಡಬೇಕು ಅಂದರೆ ಇಟ್ ಈಸ್ ನಾಟ್ ಅಬೌಟ್ ದ ಕ್ವಾಂಟಿಟಿ, ಇಟ್ ಈಸ್ ಅಬೌಟ್ ಕ್ವಾಲಿಟಿ ಆಫ್ ದ ಸ್ಲೀಪ್. ಸೊ ಆದಷ್ಟು ನಾವು ಲೇಟ್ ನೈಟ್ ಡಿನ್ನರ್ಸು, ಆಮೇಲೆ ತುಂಬ ಓವರ್ ಫೋನ್ ಯೂಸೇಜ್ ಇದು ಮಾಡಿದಾಗ ಎಸ್ಪೆಷಲಿ ಅಟ್ ನೈಟ್ ಟೈಮ್ಸ್ ನಮ್ಮದು ಇನ್ಸುಲಿನ್ ಮತ್ತು ಕಾರ್ಟಿಸಾಲ್ ಸ್ಪೈಕ್ ಆಗಿ ಅದು ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ, ಎಸ್ಪೆಷಲಿ ಫಾರ್ ವುಮನ್ ಅಬೌಟ್ 30 ಇಯರ್ಸ್. ಇದು ಬಂದು ಮೆಂಟಲ್ ಫಟೀಗ್ ಸ್ಟಾರ್ಟ್ ಆಗುತ್ತೆ, ಅಂದರೆ ತುಂಬ ಸ್ಟ್ರೆಸ್ಸು ಸ್ಟ್ರೇನು ಫಾರ್ ನೋ ರೀಸನ್. ಮೆಟ್ಲು ಹತ್ತಿದ್ರೂ ಸುಸ್ತು ಅನ್ಸೋದು, ನಡೆದ್ರೂ ಸುಸ್ತು ಅನ್ಸೋದು, ಇದೆಲ್ಲ ಏನಕ್ಕಾಗುತ್ತೆ ಅಂದರೆ ಬಾಡಿ ಫುಲ್ಲು ರಿಲ್ಯಾಕ್ಸ್ ಆಗಿರಲ್ಲ. ಸೊ ನೀವೇನು ಒಂದು ಸಿಂಪಲ್ ಸೊಲ್ಯೂಷನ್ ಫಾಲೋ ಮಾಡಿದ್ರೆ ಪ್ಲೀಸ್ ಟ್ರೈ ದಿಸ್. You have dinner before 8:30 p.m. or even max by 7:30 to 8:30 range, and ಬೇಗ ಮಲ್ಕೊಳ್ಳಿ ಅಟ್ಲೀಸ್ಟ್ ಬೈ 10:30. ಅದಾದಮೇಲೆ ಡಿನ್ನರ್ಗೆ ನೀವು ಪ್ರೋಟೀನ್ ಯು ಹ್ಯಾವ್ ಟು ಹ್ಯಾವ್, ಆವಾಗಲೇ ನಿಮಗೆ ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ನಿಮ್ಗೆ ಏನಾರು ಮಾರ್ನಿಂಗ್ ಫ್ರೆಶ್ ಆಗಬೇಕು ಅಂತ ಇದ್ದಲ್ಲಿ ದಯವಿಟ್ಟು ನೀವು ಸ್ಟ್ರೆಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಫಾರ್ ಮೋರ್ ವುಮನ್ ರಿಲೇಟೆಡ್ ವೀಡಿಯೋಸ್, ಹೆಲ್ತ್ ರಿಲೇಟೆಡ್ ವೀಡಿಯೋಸ್ಗೆ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.